ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಈ ಒಂದು ಡೇಗೆ ಸ್ವಾಗತ. ನಿಮಗೆ ನಾಳೆ ನಡೆಯುವಂಥ ಮಿಡ್ ಟರ್ಮ್ ಎಕ್ಸಾಮ್ಗೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ಒಂದು ಮಾಡಲ್ ಕ್ವೆಶ್ಚನ್ ಪೇಪರ್ ನೋಡೋಣ. ಈ ಒಂದು ಮಾಡಲ್ ಕ್ವೆಶ್ಚನ್ ಪೇಪರು ವೆರಿ ಇಂಪಾರ್ಟೆಂಟು. ಯಾಕೆ ಇಂಪಾರ್ಟೆಂಟ್ ಅಂದರೆ, ಯಾಕಂದರೆ ಇಲ್ಲಿ ಯಾವ ರೀತಿ ಕ್ವೆಶ್ಚನ್ ಕೇಳಿದರೆ ಅದೇ ರೀತಿ ನಿಮಗೆ ನಾಳೆ ಎಕ್ಸಾಮ್ನಲ್ಲಿ ಆದರೆ ಕ್ವೆಶ್ಚನ್ ಆದರೆ ಇರ್ತವೆ. ಕ್ವೆಶ್ಚನ್ ಚೇಂಜ್ ಆಗುತ್ತೆ ಅಷ್ಟೇ. ಕ್ವೆಶ್ಚನ್ ಪ್ಯಾಟರ್ನ್ ಆದರೆ ಸೇಮ್ ಇರ್ತದೆ. ಪ್ಯಾಟರ್ನ್ ಅಂದರೆ ಯಾವ ರೀತಿ ಅಂದರೆ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಯಾವ ರೀತಿ ಕ್ವೆಶ್ಚನ್ ಕೇಳ್ತಾರೆ ಅಂತ. ಆದ್ದರಿಂದ ಸ್ಟಾರ್ಟಿಂದ ನೋಡಿ, ತಪ್ಪದೇ ಕೊನೆಯವರೆಗೆ ನೋಡಿ. ಯಾಕಂದರೆ ನಿಮಗೆ ತುಂಬ ಯೂಸ್ ಆಗ್ತದೆ. ತಪ್ಪದೇ ಕೊನೆಯವರೆಗೆ ನೋಡಿ. ತಪ್ಪದೇ ನೋಡಿ. ಮತ್ತು ಹೊಸದಾಗಿ ಯಾರು ಚಾನಲ್ಗೆ ವಿಸಿಟ್ ಮಾಡಿದ್ರೆ ತಪ್ಪದೇ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಇದೇ ರೀತಿ ಮ್ಯಾಥ್ಸ್ ಆದಮೇಲೆ ಸೈನ್ಸು, ಸೋಷಿಯಲ್ ಸೈನ್ಸು ಎಲ್ಲ ವಿಷಯಗಳ ಇಂಪಾರ್ಟೆಂಟ್ ಕ್ವೆಶ್ಚನು, ಪಾಸಿಂಗ್ ಬೇಕಾಜು, ಸ್ಕೋರಿಂಗ್ ಬೇಕಾಜು, ಎಲ್ಲ ಪೀಸ್ ಕ್ವೆಶ್ಚನ್ ಕೊಡ್ತಾ ಇರ್ತೀನಿ. ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ರೆ ತಪ್ಪದೇ ಚಾನಲ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಯೂಸ್ ಆಗ್ತದೆ. ತಪ್ಪದೇ ಲೈಕ್ ಕೂಡ ಮಾಡಿ. ಅದ್ರ ಜೊತೆಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಮಾಡಿದರೆ ಸಬ್ಸ್ಕ್ರೈಬ್. ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ, ಈಗ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಈ ಒಂದು ಮಾಡಲ್ ಕ್ವೆಶ್ಚನ್ ಪೇಪರು ವೆರಿ ಇಂಪಾರ್ಟೆಂಟು. ಯಾಕಂದರೆ ನಾನು ಈ ಒಂದು ವಿಡಿಯೋದಲ್ಲಿ ಎಲ್ಲ ಕ್ವೆಶ್ಚನ್ ವಿವರಣೆ ಕೊಡ್ತಾ ಹೋಗ್ತೀನಿ. ಚೆನ್ನಾಗಿ ನೋಡ್ಕೊಳ್ಳಿ, ಕೊನೆವರೆಗೆ ನೋಡ್ಕೊಳ್ಳಿ. ನೋಡಿ, ಫಸ್ಟ್ನಿಂದಾಗಿ ಬಂದುಬಿಟ್ಟು ನಿಮಗೆ ಆಬ್ಜೆಕ್ಟ್ ಟೈಪು 8 ಇರ್ತವೆ. ಮಲ್ಟಿಪಲ್ ಚಾಯ್ಸ್ ಅಂತ ಕರಿತೀರಲ್ಲ ನೀವು. ಬಹು ಆಯ್ಕೆ ಪ್ರಶ್ನೋತ್ತರಗಳು 8 ಇರ್ತವೆ. ಇಲ್ಲಿ ಬಂದುಬಿಟ್ಟು ನಿಮಗೆ ಯಾವ ರೀತಿ ಕ್ವೆಶ್ಚನ್ ಕೇಳ್ತಾರೆ ಅಂತ ನೋಡ್ಕೊಳ್ಳಿ. ಇಲ್ಲಿ ಕ್ವೆಶ್ಚನ್ ನಂಬರ್ 1 ನೋಡಿ, ಸಮಾಂತರ ಶ್ರೇಣಿಯ 10ನೇ ಪದ. ಈ ರೀತಿಯ ಕ್ವೆಶ್ಚನ್ ಆದರೆ ಕೇಳ್ತಾರೆ. ಸೇಮ್ ಇದೇ ರೀತಿ ಕ್ವೆಶ್ಚನ್ ಇರ್ತದೆ. ಆದರೆ ಸಂಖ್ಯೆಗಳು ಚೇಂಜ್ ಆಗ್ತವೆ ಅಷ್ಟೇ. ಅಂಕಿಗಳು ಚೇಂಜ್ ಆಗ್ಬೋದು, ಕ್ವೆಶ್ಚನ್ ಮಾತ್ರ ಸೇಮ್ ಇರ್ತದೆ. ಕರೆಕ್ಟಾಗಿ ನೋಡ್ಕೊಳ್ಳಿ. ಸ್ವಲ್ಪ ಚೇಂಜಸ್ ಆಗ್ಬೋದು. ಆಲ್ಮೋಸ್ಟ್ ಕೂಡ ಎಲ್ಲ ರೀತಿ ಕ್ವೆಶ್ಚನ್ ಆದರೆ ಸೇಮ್ ಇರ್ತವೆ. ಇನ್ನು ನೆಕ್ಸ್ಟು 1 ಅಂಕದ ಪ್ರಶ್ನೆಗಳು. ಇಲ್ಲಿ ಬಂದ್ಬಿಟ್ಟು ಮೂಲ ಸಮಾನುಪಾತಿಯ ಪ್ರಮೇಯದ ಹೇಳಿಕೆನ ಕೇಳ್ತಾರೆ. ಎಲ್ಲರೂ ಕೂಡ ಕನ್ಫ್ಯೂಸ್ ಮಾಡ್ಕೋತೀರಾ. ಅಲ್ಲಿ 1 ಮಾರ್ಕ್ಸಿಗೆ ಪ್ರಮೇಯನ ಹೇಳಿಕೆನ ಕೇಳ್ತಾರೆ. ಅಲ್ಲಿ ನೀವು ಪ್ರಮೇಯನ ಬರೀತೀರಾ. ಅಲ್ಲಿ ಪ್ರಮೇಯದ ಹೇಳಿಕೆ ಫಿಕ್ಸ್ ಒಂದು ಇದ್ದೇ ಇರ್ತದೆ. ಹೇಳಿಕೆ ಬರೆದ ಸಾಕು ನಿಮಗೆ 1 ಅಂಕ ಸಿಗ್ತದೆ. ನೀವು ಪ್ರಮೇಯನ ಪ್ರಾಕ್ಟೀಸ್ ಮಾಡಿ, ಅದ್ರ ಜೊತೆಗೆ ಹೇಳಿಕೆನೂ ಕೂಡ ಪ್ರಾಕ್ಟೀಸ್ ಮಾಡಿ. ನೀವು ನೆಕ್ಸ್ಟು ಅವಿಭಾಜ್ಯ ಅಪವರ್ತನ ನೋಡ್ಕೊಳ್ಳಿ. ಮತ್ತು ಬಿಂದು P ಮೂಲದಿಂದ ಇರುವ ದೂರವನ್ನು ಕಂಡುಹಿಡಿಯಿರಿ. ಇದು ಕೂಡ ಕೇಳ್ತಾರೆ 1 ಮಾರ್ಕ್ಸ್ಗೆ. ಇನ್ನು ಸಮೀಕರಣದ ಪರಿಹಾರ ಕೇಳ್ತಾರೆ. ಇನ್ನು ಮಸಹ ಮತ್ತು ಲಸಹ ಫಿಕ್ಸು ಎರಡರಲ್ಲಿ ಒಂದಿರ್ತದೆ. ಮಸಹ ಲಸಹ ಎರಡರಲ್ಲಿ ಒಂದಿರ್ತದೆ. ಇನ್ನು ನೆಕ್ಸ್ಟು 2 ವೃತ್ತಗಳ ತ್ರಿಜ್ಯಗಳು ಕ್ರಮವಾಗಿ 8 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ಆಗಿವೆ. ಈ 2 ವೃತ್ತಗಳ ವಿಸ್ತೀರ್ಣದ ಮೊತ್ತಕ್ಕೆ ಸಮನಾದ ವಿಸ್ತೀರ್ಣವನ್ನು ಹೊಂದಿರುವ ಮತ್ತೊಂದು ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಯಿರಿ. ಈ ರೀತಿ ಕ್ವೆಶ್ಚನ್ ಕೇಳ್ತಾ ಇರ್ತೀರಿ. ಮತ್ತು ಇಲ್ಲೊಂದು ಕೇಳ್ತಾರೆ ನೋಡಿ, 0, 5, 10, 15 ಡ್ಯಾಶ್ 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 ಶ್ರೇಣಿಯ 50ನೆಯ ಪದ ಕಂಡುಹಿಡಿಯಿರಿ. ಫಿಕ್ಸು ಈ ರೀತಿ ಒಂದು ಕ್ವೆಶ್ಚನ್ ಆದರೆ ಇದ್ದೇ ಇರ್ತದೆ. ನಿಮಗೆ ಕ್ವೆಶ್ಚನ್ ಚೇಂಜಸ್ ಆಗ್ಬೋದು, ಆದರೆ ಸೇಮ್ ಇದೇ ರೀತಿ ಕ್ವೆಶ್ಚನ್ ಇರ್ತದೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಎಲ್ಲ ಪ್ಯಾಟರ್ನು ಸೇಮು. ಆದ್ದರಿಂದ ತಪ್ಪದೆ ಈ ಒಂದು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ತಪ್ಪದೆ ಅವರು ಕೂಡ ಶೇರ್ ಮಾಡಿ ಮತ್ತು ಅವರು ಕೂಡ ಹೆಲ್ಪ್ ಮಾಡಿ. ಮುಂದೆ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ನೋಡಿ, ತ್ರಿಭುಜಗಳು ಕೊಟ್ಟಿರ್ತಾರೆ. ವಿಸ್ತೀರ್ಣ ಕ್ರಮವಾಗಿ 64 ಸೆಂಟಿಮೀಟರ್ ಮತ್ತು 121 ಸೆಂಟಿಮೀಟರ್ ಸ್ಕ್ವೇರ್ಗಳಾಗಿದ್ದು EF 15.4 ಸೆಂಟಿಮೀಟರ್. ಈ ರೀತಿ ಕ್ವೆಶ್ಚನ್ ಇರ್ತವೆ. ನಾನು ಎಲ್ಲ ಕ್ವೆಶ್ಚನ್ನ ವಿವರಣೆ ಮಾಡ್ತಾ ಕೊಡೋಕ್ಕೆ ಆಗೋಲ್ಲ, ಯಾಕಂದರೆ ವಿಡಿಯೋ ತುಂಬ ಲೆಂತ್ ಆಗ್ತದೆ. ನಿಮಗೆ ವಿಡಿಯೋ ನೋಡೋಕ್ಕಾದರೆ ಸಾಧ್ಯ ಆಗೋದಿಲ್ಲ, ಮತ್ತು ಓದೋದು ಬೇರೆ ಇರ್ತದೆ. ಆದ್ದರಿಂದ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೋಡಿ, ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಯಾವೆಲ್ಲ ಪಿಕ್ಸ್ ಬರ್ತವೆ ಅಂತ. ಇಲ್ಲಿ ನೋಡಿ, 20ನೇ ಕ್ವೆಶ್ಚನ್ ನೋಡಿ. ಇಲ್ಲಿಂದ ಸ್ಟಾರ್ಟ್ 18ನೇ ಕ್ವೆಶ್ಚನಿಂದ ಸ್ಟಾರ್ಟ್ ಆಗ್ತವೆ ನೋಡಿ. ಇಲ್ಲಿ ನಿಮಗೆ 2 ಮಾರ್ಕ್ಸಿನ 8 ಕ್ವೆಶ್ಚನ್ ಕೇಳ್ತಾರೆ. ಟೋಟಲ್ ಆಗಿ 16 ಮಾರ್ಕ್ಸು. ಕ್ವೆಶ್ಚನ್ ಯಾವ ರೀತಿ ಅಂತ ನೋಡ್ಕೊಳ್ಳಿ. ಇನ್ನು ವೃತ್ತದ ಕೇಂದ್ರ 5 ಸೆಂಟಿಮೀಟರ್ ದೂರದಲ್ಲಿರುವ ಎ ಬಿಂದುವಿನಿಂದ ಎಳೆದ ಸ್ಪರ್ಶಕವು ಉದ್ದವು 4 ಸೆಂಟಿಮೀಟರ್ ಇದೆ. ವೃತ್ತದ ತ್ರಿಜ್ಯವನ್ನು ಉದ್ದವನ್ನು ಕಂಡುಹಿಡಿಯಿರಿ. ಈ ರೀತಿ ಕ್ವೆಶ್ಚನ್ ಕೇಳ್ತಾರೆ. ನಿಮಗೆ ರಚನೆಗಳನ್ನು ಕೇಳ್ತಾರೆ. ಇಲ್ಲಿ ಯಾವ ರೀತಿ ನೋಡ್ಕೊಳ್ಳಿ. 6 ಸೆಂಟಿಮೀಟರ್ ಒಂದು ವೃತ್ತವನ್ನು ಎಳೆಯಿರಿ. ಇದರ ಕೇಂದ್ರದಿಂದ 10 ಸೆಂಟಿಮೀಟರ್ ದೂರದ ಒಂದು ಬಿಂದುವಿನಿಂದ ವೃತ್ತಕ್ಕೆ ಒಂದು ಜೊತೆ ಸ್ಪರ್ಶಗಳನ್ನು ರಚಿಸಿ ಮತ್ತು ಅವುಗಳ ಉದ್ದಗಳನ್ನು ಅಳೆಯಿರಿ. ಫಿಕ್ಸು ಈ ಕ್ವೆಶ್ಚನ್ ಇರ್ತದೆ. ಸೆಂಟಿಮೀಟರ್ ಚೇಂಜ್ ಆಗುತ್ತೆ ಅಷ್ಟೇ. ಫಿಕ್ಸು ಇದೇ ಕ್ವೆಶ್ಚನ್ ಇರ್ತದೆ. ಫಿಕ್ಸು ಇಲ್ಲಿಗೆ 2 ಮಾರ್ಕ್ಸಲ್ಲಿ ಬರ್ತವೆ ನಿಮಗೆ. ನೀವು ನೆಕ್ಸ್ಟು ಇಲ್ಲೊಂದು ಸಮೀಕರಣ ಕೊಟ್ಟಿದ್ದಾರೆ ನೋಡಿ, 21ನೇ ಕ್ವೆಶ್ಚನು. 2x + y = 6 ಮತ್ತು 2x - y = 2 ಸಮೀಕರಣಗಳಲ್ಲಿ x ಮತ್ತು yಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಈ ರೀತಿ ಒಂದು ಫಿಕ್ಸ್ ಕ್ವೆಶ್ಚನ್ ಇರ್ತದೆ. 2x ಇದ್ದಲ್ಲಿ 3x ಆಗ್ಬೋದು ಅಷ್ಟೇ. ಸೇಮ್ ಕ್ವೆಶ್ಚನ್ ಇರ್ತದೆ. ಇದು ಕೂಡ ತುಂಬ ಈಸಿ ಇದೆ. ನಿಮಗೆ ಗೊತ್ತಿಲ್ಲ ಅಂದರೆ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ. ಸಮೀಕರಣ ಯಾವ ರೀತಿ ಸರ್ಚ್ ಮಾಡೋದಂತ, ಯಾವ ರೀತಿ ಬರೆಯೋದಂತ ಸರ್ಚ್ ಮಾಡಿದ್ರೆ ಸಿಗ್ತವೆ. ಇನ್ನು ನೆಕ್ಸ್ಟು ಈ ರೀತಿ ಕ್ವೆಶ್ಚನ್ ಇರ್ತದೆ. ಇದು ಕೂಡ ಫಿಕ್ಸ್ ಇರ್ತದೆ. ಇಲ್ಲಿ ಪ್ರತಿಯೊಂದು ಕ್ವೆಶ್ಚನ್ ಯಾವ ರೀತಿ ಅಂತ ನೋಡ್ಕೊಳ್ಳಿ. ಇನ್ನು ಸಮಾಂತರ ಶ್ರೇಣಿ 12 ಪದಗಳನ್ನು ಮಾತ್ರ ಕೊಂಡಿರಿ. ಇದು ಕೂಡ ಫಿಕ್ಸು. ಬರೀ ಸಂಖ್ಯೆಗಳು ಚೇಂಜ್ ಆಗ್ತವೆ ಅಷ್ಟೇ. ಕ್ವೆಶ್ಚನ್ ಮಾತ್ರ ಸೇಮು. ಸಂಖ್ಯೆಗಳು ಚೇಂಜ್ ಅಷ್ಟೇ ಆಗ್ತವೆ. ಇನ್ನೊಂದು ಫಿಕ್ಸ್ ಕ್ವೆಶ್ಚನ್ ನೋಡಿ, 5 + √3 ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ. ಈ ರೀತಿ ಒಂದು ಕ್ವೆಶ್ಚನ್ ಫಿಕ್ಸ್ ಇರ್ತದೆ. ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ. 5 ಇದ್ದಲ್ಲಿ 2 ಆಗ್ಬೋದು. ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. 4 ಇವೆ. 4 ಮತ್ತು 5 ಅಷ್ಟು ಪ್ರಾಕ್ಟೀಸ್ ಮಾಡ್ಕೊಂಡು ಹೋದರೆ ಸಾಕು, ನಿಮಗೆ ಫಿಕ್ಸು 1 ಬರ್ತದೆ. ಈ ರೀತಿ ಒಂದು ಕ್ವೆಶ್ಚನ್ ಇರ್ತದೆ. ಇಲ್ಲಿ ಯಾವ ರೀತಿ ಎಲ್ಲ ಪ್ಯಾಟರ್ನ್ ಇದೆ ಸೇಮ್ ಅದೇ ರೀತಿ ನಿಮ್ಮ ನಾಳೆ ಎಕ್ಸಾಮಲ್ಲಿ ಇರ್ತದೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಇನ್ನು 3 ಅಂಕದ
9 ವರ್ಷ ಇರ್ತವೆ. ಸೊ ಟೋಟಲಾಗಿ 27 ಮಾರ್ಕ್ಸು. ಸೊ ಇಲ್ಲಿ ಯಾವ ರೀತಿ ಕ್ವಶನ್ ಇವೆ ಅಂತ ನೋಡ್ಕೊಳ್ಳಿ ನೀವು. ನಾನು ಸ್ಕ್ರಾಲ್ ಮಾಡ್ತಾ ಇರ್ತೀನಿ. ಸೊ ನಿಮಗೆ ಅರ್ಥ ಆಗುತ್ತೆ. ಸೊ ಈ ರೀತಿ ಕ್ವಶನ್ ಆದರೆ ನಾಳೆ ಇರ್ತವೆ. ಕೆಲವೊಂದಿಷ್ಟು ಅಥವಾ ಕ್ವಶನ್ ಕೊಟ್ಟಿರ್ತಾರೆ ನಿಮಗೆ ಈಸಿ ಆಗಲಿ ಅಂತ. ಸೊ ನಿಮಗೆ ಯಾವುದು ಈಸಿ ಅನಿಸುತ್ತೆ ಅದನ್ನು ಬರಿಬೋದು. ನೋಡಿ ಇಲ್ಲಿ ರಚನೆ ಅವೆಲ್ಲ ಇವೆ. ಸೊ ಪಿಕ್ಸು ಅವೆಲ್ಲ ಇರ್ತವೆ. ಸೊ ಎಲ್ಲ ಕ್ವಶನ್ ನೋಡ್ಕೊಳ್ಳಿ, ಸೇಮ್ ಪ್ಯಾಟರ್ನ್ ಇರ್ತದೆ. ಸ್ವಲ್ಪ ಚೇಂಜಸ್ ಆಗ್ಬೋದು ಅಲ್ಲಿ ಇಲ್ಲಿ, ಬಟ್ ಆಲ್ಮೋಸ್ಟು ಕ್ವಶನ್ಸು ಆದರೆ ಈ ಪ್ಯಾಟರ್ನ್ ಮೇಲೆ ತೆಗೆದಿರ್ತಾರೆ. ಸೊ ಅರ್ಥ ಆಯಿತು ಅನ್ಕೋತೀನಿ. ಸೊ ಇಲ್ಲಿ ಒಂದು ಸಮಾಂತರ ಶ್ರೇಣಿಯ 7 ಪದಗಳಿರೋ ಕ್ವಶನ್ ನಂಬರ್ 33 ನೋಡಿ. ಒಂದು ಸಮಾಂತರ ಶ್ರೇಣಿಯ 7 ಪದಗಳಿರೋ ಮೊತ್ತ 49 ಮತ್ತು 17 ಪದಗಳಿರೋ ಮೊತ್ತ 280 ಆದರೆ n ಪದಗಳಿರೋ ಮೊತ್ತವೇನು? ಸೊ ಇದು ಕೂಡ ಫಿಕ್ಸ್ ಕ್ವಶನ್ನೇ. ಸೊ ಎಲ್ಲ ಕೂಡ ಫಿಕ್ಸ್ ಇರ್ತವೆ, ಬಟ್ ಸಂಖ್ಯೆಗಳು ಚೇಂಜ್ ಆಗ್ತವೆ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಕ್ವಶನ್ ಪೇಪರ್ನ ಮಸ್ಟ್ ಆ್ಯಂಡ್ ಶುಡ್ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಯಾಕಂದರೆ ತುಂಬ ಟಾಪರ್ ವಿದ್ಯಾರ್ಥಿಗಳು ಸ್ಟ್ರಾಟಜಿನೇ ಇದೆ. ಸೊ ಅವರ ಸೀಕ್ರೆಟ್ನೇ ಇದೆ. ಸೊ ಅವ್ರು ಹಿಂದಿನ ದಿನ ಕ್ವಶನ್ ಪೇಪರ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾರೆ. ಸೊ ಎಲ್ಲ ಕ್ವಶನ್ ಇರ್ತವೆ ಅಂತ ನಿಮಗೆ ಗೊತ್ತಾದರೆ ನಾಳೆ ಸೊ ಈಸಿಯಾಗಿ ನೀವು ಕೂಡ ಹೆಚ್ಚಿನ ಅಂಕ ಗಳಿಸ್ಬೋದು. ಸೊ ತಪ್ಪದೆ ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಇದ್ದಾರೆ ಅವ್ರಿಗೆ ಶೇರ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ರಚನೆ ಕೊಟ್ಟಿದ್ದಾರೆ ನೋಡಿ. 35ನೇ ಕ್ವಶನು. 5 ಸೆಂಟಿಮೀಟರ್, 6 ಸೆಂಟಿಮೀಟರ್ ಮತ್ತು 7 ಸೆಂಟಿಮೀಟರ್ ಭಾಗಗಳಿರುವ ಒಂದು ತ್ರಿಭುಜವನ್ನು ರಚಿಸಿ. ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಪ್ರತಿಯೊಂದು ಭಾಗದ ಮೊದಲು ರಚಿಸಿದ ತ್ರಿಭುಜ ಅನುರೂಪ ಭಾಗಗಳ 3/4ರಷ್ಟಂತೆ ರಚಿಸಿ. ಸೊ ಇದು ಕೂಡ ಫಿಕ್ಸ್ ಕ್ವಶನ್ನೇ. ಇಷ್ಟೇ, ಸಂಖ್ಯೆಗಳು ಚೇಂಜ್ ಆಗ್ತವೆ, ಬಟ್ ಕ್ವಶನ್ ಮಾತ್ರ ಸೇಮು. ಸೊ ಪ್ರತಿಯೊಂದು ಯಾವ ರೀತಿ ಇವೆ ಸೊ ಎಲ್ಲ ಕೂಡ ಸೇಮ್ ಇರ್ತದೆ. ಆಲ್ ದ ಬೆಸ್ಟ್. ಎಲ್ಲರೂ ಕೂಡ ತಪ್ಪದೆ ಎಲ್ಲರೂ ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಮತ್ತು ತಪ್ಪದೆ ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ನಾನು ಇದೊಂದು ಕ್ವಶನ್ ಪೇಪರ್ ಅಲ್ಲದೆ ಇನ್ನೂ ಹಲವಾರು ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿರ್ತೀನಿ, 2 ಅಥವಾ 3. ಸೊ ಅವನು ಕೂಡ ನೋಡ್ಕೊಳ್ಳಿ. ಅಲ್ಲಿ ಆನ್ಸರ್ ಕೂಡ ಅಪ್ಲೋಡ್ ಮಾಡಿರ್ತೀನಿ. ನಿಮಗೆ ಏನಾದರೂ ಆನ್ಸರ್ ಬೇಕಂದರೆ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿ ಕೂಡ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ವಿಡಿಯೋದಕ್ಕೆ.